ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಬಹುಶಃ ನಮ್ಮೆಲ್ಲರಿಗೂ ಕಾಡೋ ಒಂದು ದೊಡ್ಡ ಸಮಸ್ಯೆ. ಅದೇ ಕೆಲಸಗಳನ್ನ ಮುಂದಕ್ಕೆ ಹಾಕೋದು. ಇದನ್ನ ಹೇಗೆ ನಿಭಾಯಿಸೋದು ಅಂತ ತಿಳ್ಕೊಳ್ಳೋಕೆ ನಾವು ಬ್ರಯಾನ್ ಟ್ರೇಸಿ ಅವರ ಈಟ್ ದ್ಯಾಟ್ ಫ್ರಾಗ್ ಅನ್ನೋ ಒಂದು ಅದ್ಭುತ ಪುಸ್ತಕದ ಸಾರಾಂಶವನ್ನ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮನ್ಸಲ್ಲಿ ಒಂದು ದೊಡ್ಡ ಲಿಸ್ಟ್ ಓಡ್ತಿರುತ್ತೆ ಅಲ್ಲ. ಅಬ್ಬಾ, ಏನೆಲ್ಲ ಕೆಲಸ ಇದೆ ಅಂತ. ಆಫೀಸ್ ಕೆಲಸ ಇದೆ, ಮನೆಗೆ ಸಾಮಾನು ತರಬೇಕು, ಬಿಲ್ ಪೇ ಮಾಡಬೇಕು, ಫ್ರೆಂಡ್ ಕಾಲ್ ಮಾಡಬೇಕು. ಅಬ್ಬಾಬಾಬಾ, ಲಿಸ್ಟ್ ಮಾತ್ರ ಮುಗಿಯೋದೇ ಇಲ್ಲ. ಕೊನೆಗೇನಾಗುತ್ತೆ, ಎಲ್ಲಿಂದ ಶುರು ಮಾಡೋದು ಅಂತಾನೆ ಕನ್ಫ್ಯೂಸ್ ಆಗಿ ಸುಮ್ಮನೆ ಕುಟ್ಕೊಬಿಡ್ತೀವಿ. ಇದು ಎಲ್ಲರಿಗೂ ಆಗುವ ಅನುಭವ. ನೋಡಿ, ನಿಜವಾದ ಚಾಲೆಂಜ್ ಇರೋದೇ ಇಲ್ಲಿ. ನಾವು ಎಷ್ಟು ಬ್ಯುಸಿ ಆಗಿದ್ವಿ, ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಬದಲಾಗಿ ಯಾವ ಕೆಲಸಕ್ಕೆ ಮೊದಲು ಕೈ ಹಾಕ್ತೀವಿ ಅನ್ನೋದ್ರಲ್ಲಿ ಎಲ್ಲ ಇದೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯೋಕ್ಕೆ 108 ವಿಷಯಗಳಿವೆ. ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇದೆಲ್ಲದರ ಮಧ್ಯೆ ಯಾವುದು ಅತಿ ಮುಖ್ಯವಾದ ಕೆಲಸ ಅಂತ ಗುರುತಿಸಿ ಅದನ್ನ ಮೊದಲು ಮುಗಿಸೋವರಲ್ಲೇ ನಿಜವಾದ ಗೆಲುವಿರೋದು. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಸರಿ, ಈ ಪುಸ್ತಕ ಒಂದು ಸ್ವಲ್ಪ ವಿಚಿತ್ರ ಅಂತ ಅನ್ಸ್ಬಹುದು, ಆದರೆ ತುಂಬಾ ಪವರ್ಫುಲ್ ಆದ ಒಂದು ಐಡಿಯಾನೂ ಕೊಡುತ್ತೆ. ಅದುವೇ ಕಪ್ಪೆಯನ್ನು ತಿನ್ನೋದು. ಅಯ್ಯೋ, ಏನಿದು ಕಪ್ಪೆ ತಿನ್ನೋದು ಅಂತ ಅನಿಸ್ತಿದ್ಯಾ? ಕೇಳಕ್ಕೆ ವಿಚಿತ್ರ ಇದ್ರು ಇದರ ಹಿಂದಿಲೋ ಅರ್ಥ ಮಾತ್ರ ತುಂಬಾನೇ ಆಳವಾಗಿದೆ. ಹಾಗಿದ್ರೆ ಏನಿದು ಕಪ್ಪೆ? ಕಪ್ಪೆ ಅಂದ್ರೆ ಬೇರೇನೋ ನಮ್ಮ ಟು ಡೂ ಲಿಸ್ಟ್ನಲ್ಲಿರೋ ಅತಿ ದೊಡ್ಡ, ಅತಿ ಕಷ್ಟಕರ, ಆದರೆ ಅಷ್ಟೇ ಮುಖ್ಯವಾದ ಕೆಲಸ. ನಾವು ಯಾವ ಕೆಲಸ ಮಾಡೋಕ್ಕೆ ಜಾಸ್ತಿ ಹಿಂದೇಟು ಹಾಕ್ತೀವೋ, ಮುಂದಕ್ಕೆ ಹಾಕ್ತೀವೋ ಅದೇ ನಮ್ಮ ಕಪ್ಪೆ. ಉದಾಹರಣೆಗೆ, ಎಷ್ಟೋ ದಿನದಿಂದ ಜಿಮ್ಗೆ ಸೇರ್ಬೇಕು ಅನ್ಕೊಂಡಿರ್ತೀವಿ, ಆದ್ರೆ ಹೋಗಿರಲ್ಲ. ಅಥವಾ ಬಾಸ್ ಹತ್ರ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು ಅನ್ಕೊಂಡಿರ್ತೀವಿ, ಆದ್ರೆ ಧೈರ್ಯ ಬಂದಿರಲ್ಲ. ನೋಡಿ, ಈ ಕೆಲಸಗಳನ್ನ ಮಾಡೋಕೆ ಮನ್ಸು ಒಪ್ಪಲ್ಲ. ಆದ್ರೆ ಒಂದ್ಸಲ ಮಾಡಿ ಮುಗಿಸ್ಬಿಟ್ರೆ ಅಬ್ಬಾ, ಸಿಗೋ ಸಮಾಧಾನ, ಆ ಕಾನ್ಫಿಡೆನ್ಸ್, ಅದರ ಲೆವೆಲೇ ಬೇರೆ. ಸರಿ, ಈ ಕಪ್ಪೆ ತಿನ್ನೋದ್ರಲ್ಲಿ 2 ಸಿಂಪಲ್ ರೂಲ್ಸ್ ಇದೆ. ರೂಲ್ ನಂಬರ್ 1, ಒಂದು ವೇಳೆ ನಮ್ಮ ಮುಂದೆ 2 ಕಪ್ಪೆಗಳಿದ್ರೆ, ಅಂದ್ರೆ 2 ದೊಡ್ಡ ಕೆಲಸಗಳಿದ್ರೆ, ಯಾವುದು ನೋಡಕ್ಕೆ ಅತಿ ಕೆಟ್ಟದಾಗಿದೆಯೋ, ಅಂದ್ರೆ ಯಾವುದು ಅತಿ ಕಷ್ಟವೋ ಅದನ್ನೇ ಮೊದಲು ಮುಗಿಸ್ಬೇಕು. ರೂಲ್ ನಂಬರ್ 2, ಒಂದು ಜೀವಂತ ಕಪ್ಪೆನ ತಿನ್ಲೇಬೇಕು ಅಂತಾದ್ರೆ ಅದ್ರ ಬಗ್ಗೆ ಜಾಸ್ತಿ ಹೊತ್ತು ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಅಂದ್ರೆ ನಾಳೆ ಮಾಡೋಣ, ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಟೈಮ್ ವೇಸ್ಟ್ ಮಾಡದೆ ತಕ್ಷಣ ಆ ಕೆಲಸಕ್ಕೆ ಕೈ ಹಾಕಬೇಕು. ಈ ಒಂದು ಮಾತು ಇಡೀ ಪುಸ್ತಕದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ನೋಡಿ, ಇದೊಂದು ಅಭ್ಯಾಸ ಅಷ್ಟೇ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆಲ್ಲ ಮಾಡೋಕ್ ಮುಂಚೆ ನಮ್ಮ ಅತಿ ದೊಡ್ಡ ಕಪ್ಪೆ ಯಾವುದು ಅಂತ ನೋಡಿ ಅದನ್ನ ಮುಗಿಸ್ಬಿಟ್ರೆ ಅಷ್ಟೇ, ಆ ದಿನ ಪೂರ್ತಿ ಒಂದು ರೀತಿ ವಿನ್ನಿಂಗ್ ಫೀಲಿಂಗ್ ಇರುತ್ತೆ. ದೊಡ್ಡ ಕೆಲಸನೇ ಮುಗಿಸಿದ್ಮೇಲೆ ಉಳಿದ ಸಣ್ಣಪುಟ್ಟ ಕೆಲಸಗಳು ಏನೂ ಅಲ್ಲ ಅಂತ ಅನ್ಸೋಕ್ ಶುರುವಾಗುತ್ತೆ. ಓಕೆ, ಕಪ್ಪೆ ಅಂದ್ರೆ ಏನು ಅಂತ ಈಗ ನಮ್ಗೆಲ್ಲ ಒಂದು ಐಡಿಯಾ ಬಂತು. ಆದ್ರೆ ನಮ್ಮ ಡೈಲಿ ಲೈಫ್ನಲ್ಲಿ 10 ಕೆಲಸಗಳಿರುತ್ತೆ. ಅದರಲ್ಲಿ ನಮ್ಮ ನಿಜವಾದ ಕಪ್ಪೆ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕೂ ಕೆಲವು ಟೆಕ್ನಿಕ್ಸ್ ಇದೆ. ಬನ್ನಿ ನೋಡೋಣ. ಬಹುಶಃ ಎಲ್ಲರೂ 80-20 ರೂಲ್ ಬಗ್ಗೆ ಕೇಳಿರ್ತೀವಿ. ಪೆರೆಟೋ ಪ್ರಿನ್ಸಿಪಲ್ ಅಂತಲೂ ಹೇಳ್ತಾರೆ. ಇದು ಹೇಳೋದು ತುಂಬಾನೇ ಸಿಂಪಲ್. ನಮ್ಮ ರಿಸಲ್ಟ್ಸ್ ಇದೆಯಲ್ಲ, ಅದರ 80% ಭಾಗ ನಾವು ಮಾಡೋ ಕೇವಲ 20% ಕೆಲಸಗಳಿಂದ ಬರುತ್ತೆ. ಅಂದ್ರೆ ನಾವು ಮಾಡುವ ಎಲ್ಲಾ ಕೆಲಸಗಳು ಈಕ್ವಲ್ ಅಲ್ಲ. ಕೆಲವು ಕೆಲಸಗಳಿರುತ್ತೆ, ಅವು ಮಾತ್ರ ನಮ್ಮ ಜೀವನದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತವೆ. ಇಲ್ಲಿಗೆ ಬರೋಣ. ನಮ್ಮ ಕಪ್ಪೆ ಇದೆಯಲ್ಲ, ಅದು ಆ 20% ಕೆಲಸಗಳ ಗುಂಪಿನಲ್ಲೇ ಒಂದು. ನಾವು ದಿನಪೂರ್ತಿ 10 ಚಿಕ್ಕಪುಟ್ಟ ಕೆಲಸಗಳನ್ನ ಮಾಡಿ ಅಬ್ಬಾ ಇವತ್ತು ತುಂಬಾ ಕೆಲಸ ಮಾಡಿದೆ ಅಂತ ಖುಷಿ ಪಡೋದ್ರಲ್ಲಿ ಅರ್ಥ ಇಲ್ಲ. ಅದರ ಬದಲು ಆ ಒಂದೇ ಒಂದು ಮುಖ್ಯವಾದ ಕೆಲಸ, ನಮ್ಮ ಕಪ್ಪೆಯನ್ನು ಗುರುತಿಸಿ ಅದನ್ನ ಮುಗಿಸಿದ್ರೆ ಅದು 100 ಸಣ್ಣ ಕೆಲಸಗಳಿಗೆ ಸಮ. ನೋಡಿ, ಕೆಲಸ ಮುಂದೂಡೋದು ಎಲ್ಲರೂ ಮಾಡ್ತಾರೆ, ಆದ್ರೆ ಯಶಸ್ವಿ ಜನರು ಇದನ್ನೇ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಹೇಗೆ ಅಂದ್ರೆ, ಅವರು ಯಾವ ಕೆಲಸವನ್ನ ಮುಂದೂಡಬೇಕು ಅಂತ ಚಾಯ್ಸ್ ಮಾಡ್ತಾರೆ. ಅವರು ಮುಂದೂಡೋದು ಸಣ್ಣ ಪುಟ್ಟ ಕಡಿಮೆ ಮೌಲ್ಯದ ಕೆಲಸಗಳನ್ನ, ಅಂದ್ರೆ ಕಪ್ಪೆ ಮರಿಗಳನ್ನ. ಉದಾಹರಣೆಗೆ, ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಮಾಡ್ತಾ ಕೂತಾಗ ಮಧ್ಯೆ ಮಧ್ಯೆ ಇಮೇಲ್ ಚೆಕ್ ಮಾಡೋದು, ನೋಟಿಫಿಕೇಶನ್ ನೋಡೋದು, ಇದೆಲ್ಲ ಕಪ್ಪೆ ಮರಿಗಳು. ಇವುಗಳನ್ನ ಸೈಡ್ಗಿಟ್ಟು ತಮ್ಮ ಫುಲ್ ಫೋಕಸ್ ಅನ್ನ ಆ ದೊಡ್ಡ ಕಪ್ಪೆ ಮೇಲೆ ಇಡ್ತಾರೆ. ಸರಿ, ಈಗ ಕಪ್ಪೆನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ, ಅದನ್ನ ಅಟ್ಯಾಕ್ ಮಾಡೋದು ಹೇಗೆ? ಅದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳಿವೆ? ಬನ್ನಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಇದು ತುಂಬಾ ಸರಳ ಮತ್ತು ಎಫೆಕ್ಟಿವ್ ವಿಧಾನ. ನಮ್ಮ ಟು ಡೂ ಲಿಸ್ಟ್ ಇದೆಯಲ್ಲ, ಅದರಲ್ಲಿರೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಲೆಟರ್ ಕೊಡೋದು. ಎ ಅಂದ್ರೆ ಮಾಡಲೇಬೇಕಾದ ಕೆಲಸಗಳು, ಇವುಗಳನ್ನ ಮಾಡಿಲ್ಲ ಅಂದ್ರೆ ದೊಡ್ಡ ಪರಿಣಾಮ ಆಗುತ್ತೆ. ಬಿ ಅಂದ್ರೆ ಮಾಡಬೇಕಾದ ಕೆಲಸಗಳು, ಆದ್ರೆ ಅಷ್ಟೇನೂ ಅರ್ಜೆಂಟ್ ಅಲ್ಲ. ಸಿ ಅಂದ್ರೆ ಮಾಡಿದ್ರೆ ಚೆನ್ನಾಗಿ, ಮಾಡದಿದ್ರೂ ಏನೂ ಆಗಲ್ಲ. ಡಿ ಅಂದ್ರೆ ಡೆಲಿಗೇಟ್, ಬೇರೆಯವರಿಗೆ ಕೊಡ್ಬೋದಾದ ಕೆಲಸ. ಮತ್ತು ಇ ಅಂದ್ರೆ
ಎಲಿಮಿನೇಟ್ ಅಂದ್ರೆ ಆ ಕೆಲಸ ಮಾಡೋದೇ ಬೇಡ ಅಂತ ಕೈ ಬಿಡೋದು. ಇದರಲ್ಲಿರೋ ಗೋಲ್ಡನ್ ರೂಲ್ ಏನಪ್ಪ ಅಂದ್ರೆ ಎ ಕ್ಯಾಟಗರಿ ಕೆಲಸ ಮುಗಿಯೋವರೆಗೂ ಬಿ ಅಥವಾ ಸಿ ಕಡೆ ನೋಡಲೇಬಾರ್ದು. ಕೆಲವೊಮ್ಮೆ ನಮ್ಮ ಕಪ್ಪೆ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅದು ಕಪ್ಪೆ ತರ ಅಲ್ಲ, ಒಂದು ಆನೆ ತರ ಕಾಣಿಸುತ್ತೆ. ಒಂದು ಪುಸ್ತಕ ಬರಿಬೇಕು ಅಥವಾ ಮನೆ ಕಟ್ಟಬೇಕು ಅನ್ನೋ ತರ. ಇದನ್ನ ನೋಡಿ ಹೆದರ್ಕೋಬಾರ್ದು. ಒಂದು ದೊಡ್ಡ ಆನೆನ ತಿನ್ನೋದು ಹೇಗೆ? ಒಂದೊಂದೇ ತುತ್ತು ತಾನೆ. ಹಾಗೇನೆ ಆ ದೊಡ್ಡ ಕೆಲಸವನ್ನ ಸಣ್ಣ ಸಣ್ಣ ಮ್ಯಾನೇಜಬಲ್ ಸ್ಟೆಪ್ಸ್ಗಳಾಗಿ ಒಡ್ಕೋಬೇಕು. ಇವತ್ತು ಒಂದು ಪ್ಯಾರಾಗ್ರಾಫ್ ಬರಿತೀನಿ, ಇವತ್ತು ಇಟ್ಟಿಗೆ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಂತ ಸಣ್ಣದಾಗಿ ಶುರು ಮಾಡಬೇಕು. ಲಾವೋತ್ಸು ಅವರ ಈ ಮಾತು ಎಷ್ಟು ಸತ್ಯ ಅಲ್ವಾ? ಸಾವಿರಾರು ಮೈಲಿಗಳ ಪ್ರಯಾಣ ಶುರುವಾಗೋದು ಆ ಒಂದೇ ಒಂದು ಮೊದಲ ಹೆಜ್ಜೆಯಿಂದ. ಕಷ್ಟ ಇರೋದು ಆ ಫಸ್ಟ್ ಸ್ಟೆಪ್ ಇಡೋದಕ್ಕೆ ಮಾತ್ರ. ಒಂದ್ಸಲ ಆ ಹೆಜ್ಜೆ ಇಟ್ಬಿಟ್ರೆ ಮುಂದಿನ ದಾರಿ ತಾನಾಗೆ ಕಾಣಿಸೋದು ಶುರುವಾಗುತ್ತೆ, ಒಂದು ಮೊಮೆಂಟಮ್ ಸಿಗುತ್ತೆ. ಓಕೆ, ಕಪ್ಪೆ ಯಾವುದು ಅಂತ ಗೊತ್ತಾಯ್ತು, ಅದನ್ನ ಸಣ್ಣ ತುಂಡರಾಗಿ ಮಾಡೋದು ಹೇಗೆ ಅಂತಾನೂ ಗೊತ್ತಾಯ್ತು. ಈಗ ಅತಿ ಮುಖ್ಯವಾದ ಘಟ್ಟ, ಆ ಮೊದಲ ತುತ್ತನ್ನ ಬಾಯಿಗೆ ಹಾಕೋದು, ಅಂದ್ರೆ ಆಕ್ಷನ್ ತಗೊಳ್ಳೋದು. ತುಂಬಾ ಪ್ರೊಡಕ್ಟಿವ್ ಆಗಿರೋ ಜನರಲ್ಲಿ ಒಂದು ಕಾಮನ್ ಕ್ವಾಲಿಟಿ ಇರುತ್ತೆ, ಅದು ಸೆನ್ಸ್ ಆಫ್ ಅರ್ಜೆನ್ಸಿ. ಅವರು ಸರಿಯಾದ ಮೂಡ್ ಬರ್ಲಿ ಅಂತ ಕಾಯ್ತಾ ಕೂರಲ್ಲ, ಸ್ಫೂರ್ತಿಗಾಗಿ ಕಾಯೋದಿಲ್ಲ. ಅವರು ಸುಮ್ಮನೆ ಕೆಲಸ ಶುರು ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಒಂದ್ಸಲ ಕೆಲಸ ಶುರು ಮಾಡಿ ಒಂದು 5-10 ನಿಮಿಷ ಅದರಲ್ಲಿ ಮುಳುಗಿಬಿಟ್ರೆ ಒಂದು ಫ್ಲೋ ಸಿಗುತ್ತೆ. ಆ ಫ್ಲೋನೇ ನಮ್ಮನ್ನ ಕೆಲಸದ ಕೊನೆವರೆಗೂ ತಗೊಂಡೋಗುತ್ತೆ. ಎಷ್ಟೋ ಸಲ ನಾವು ಹೀಗೆ ಹೇಳ್ತೀವಿ, ನನ್ನ ಹತ್ರ ಒಳ್ಳೆ ಸಿಸ್ಟಮ್ ಇಲ್ಲ, ಸ್ವಲ್ಪ ಫ್ರೀ ಆದ್ಮೇಲೆ ಮಾಡ್ತೀನಿ, ಸರಿಯಾದ ಸಮಯ ಬಂದಿಲ್ಲ. ಇದೆಲ್ಲ ಬರೀ ನೆಪಗರು. ಈ ಮಾತು ನಮಗೆ ಏನು ಹೇಳುತ್ತೆ ಅಂದ್ರೆ, ಸರಿಯಾದ ಸಮಯ ಅನ್ನೋದು ಯಾವತ್ತೂ ಬರೋದಿಲ್ಲ. ಶುರು ಮಾಡೋಕೆ ಬೆಸ್ಟ್ ಟೈಮ್ ಅಂದ್ರೆ ಅದು ಈಗ. ನಮ್ಮ ಹತ್ರ ಏನೇ ಇದೆಯೋ ಅದನ್ನೇ ಇಟ್ಕೊಂಡು ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ಶುರು ಮಾಡಬೇಕು. ಸರಿ, ಈಗ ನಾವು ಎಲ್ಲ ಐಡಿಯಾಗಳನ್ನ ತಿಳ್ಕೊಂಡಿದೀವಿ. ಈಗ ಇದನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಟೈಮ್. ಬನ್ನಿ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಹೋಗೋಣ. ಈಗ ಒಂದು ಕ್ಷಣ ಎಲ್ಲರೂ ಸ್ವಲ್ಪ ಯೋಚನೆ ಮಾಡೋಣ. ಒಂದೇ ಒಂದು ಕೆಲಸ, ಆ ಒಂದು ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದ್ರೆ ಅದು ನಮ್ಮ ಜೀವನ ಮತ್ತು ನಮ್ಮ ಕೆರಿಯರ್ ಮೇಲೆ ಅತಿ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾದ್ರೆ ಆ ಒಂದು ಕೆಲಸ ಯಾವುದು? ಅದು ಆರೋಗ್ಯಕ್ಕೆ ಸಂಬಂಧಿಸಿದ್ದ, ಕೆರಿಯರ್ಗ ಅಥವಾ ನಮ್ಮ ಪರ್ಸನಲ್ ಗ್ರೋತ್ಗ? ಯಾವುದು ಆ ಒಂದು ಕೆಲಸ? ಈಗ ಆ ಪ್ರಶ್ನೆಗೆ ಮನಸ್ಸಲ್ಲಿ ಯಾವ ಉತ್ತರ ಬಂತೋ ಅದೇ ನಮ್ಮ ನಿಜವಾದ ಕಪ್ಪೆ, ಅದೇ ನಮ್ಮ ಪ್ರಿಯಾರಿಟಿ. ಬೇರೆಲ್ಲ 10 ಕೆಲಸಗಳನ್ನ ಪಕ್ಕಕ್ಕಿಟ್ಟು ಮೊದಲು ಫೋಕಸ್ ಮಾಡಬೇಕಾಗಿರೋದು ಅದರ ಮೇಲೇನೆ. ಇನ್ನ ಜಾಸ್ತಿ ಯೋಚನೆ ಮಾಡೋದು ಬೇಡ. ಈ ಪುಸ್ತಕದ ಮತ್ತು ಇವತ್ತಿನ ನಮ್ಮ ಈ ಇಡೀ ಚರ್ಚೆಯ ಸಾರಾಂಶವೇ ಇಷ್ಟು. ನಮ್ಮ ಕಪ್ಪೆ ಯಾವುದು ಅಂತ ಗುರುತಿಸೋದು ಮತ್ತು ತಡ ಮಾಡದೆ ಅದನ್ನ ಎದುರಿಸೋದು. ಹೋಗಿ ಆ ಮೊದಲ ತುತ್ತನ್ನ